ಡಾಕ್ಟರ್ ಮನೋಜ್ ಕುಮಾರ್ ಕೃಷ್ಣಪ್ಪ ಇವರು ಇಟಾಚಿ ಸಂಸ್ಥೆಯ ಹೋಲ್ ಟೈಮ್ ಡೈರೆಕ್ಟರ್ ಮತ್ತು ಕಂಟ್ರಿ ಹೆಡ್. ವಿಕಸಿತ ಭಾರತದ ಕನಸು ಕಾಣ್ತಿರೋ ಸಮಯದಲ್ಲಿ ಸಾರ್ವಜನಿಕರಿಗೆ ಅತ್ಯಗತ್ಯವಾಗಿರೋ ಮೆಟ್ರೋ ಸೇವೆಯಲ್ಲಿ ಮಹತ್ತರ ಪಾತ್ರ ವಹಿಸಿರೋ ಮನೋಜ್ ಕುಮಾರ್ ಅವರು ಯುದ್ಧ ವಿಮಾನ ತೇಜಸ್ ಹಾಗೂ ಕಲ್ಕತ್ತಾ ಅಂಡರ್ ವಾಟರ್ ಮೆಟ್ರೋ ಪ್ರಾಜೆಕ್ಟ್ ಮತ್ತು ಜಮ್ಮು ಕಾಶ್ಮೀರ ಮೆಟ್ರೋ ಪ್ರಾಜೆಕ್ಟ್ನಲ್ಲಿ ತೊಡಗಿಸಿಕೊಂಡಿರೋ ಕನ್ನಡಿಗ ಇವರು. ಜನರಿಗೆ ಅತ್ಯಂತ ಸುರಕ್ಷಿತ ಸೇವೆ ಕಲ್ಪಿಸಿಕೊಡೋದೇ ನಮ್ಮ ಧ್ಯೇಯ ಅನ್ನೋ ಇವರ ಸೇವೆ ಸದಾ ಮುಂದುವರಿಯುತ್ತಿದೆ. ಹಾಗಾಗಿ ಮನೋಜ್ ಕುಮಾರ್ ಕೃಷ್ಣಪ್ಪ ಅವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜೀ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ. ನಮಸ್ಕಾರ, ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾಶ್ರೀ. ಭಾರತ ವಿಕಸಿತವಾಗುವತ್ತ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ. ಒಂದು ದೇಶದ ಅಭಿವೃದ್ಧಿ ಅಂತ ಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕನ ಅಭಿವೃದ್ಧಿಯೂ ಆಗಬೇಕು, ದೇಶದ ಸಮಗ್ರ ಅಭಿವೃದ್ಧಿಯೂ ಆಗಬೇಕು. ದೇಶದ ಅಭಿವೃದ್ಧಿ ಅಂದ ಸಂದರ್ಭದಲ್ಲಿ ಸಾರ್ವಜನಿಕ ಸೇವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ರೈಲು ಸೇವೆ ಅಂದ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅನ್ಕೊಳ್ತೀರಿ, ಅತಿ ದೂರದ ಪ್ರದೇಶವನ್ನು ಅತಿ ಕಡಿಮೆ ಸಮಯದಲ್ಲಿ ನೀವು ತಲುಪಬೇಕು ಅಂತ. ಅಂಥ ಸೇವೆಯನ್ನ ಕಳೆದ 26 ವರ್ಷಗಳಿಂದ ನಿರಂತರವಾಗಿ ಜವಾಬ್ದಾರಿಯುತವಾಗಿ ನೀಡ್ತಾ ಇರುವಂತಹ ಡಾಕ್ಟರ್ ಮನೋಜ್ ಕುಮಾರ್ ಕೃಷ್ಣಪ್ಪ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇವತ್ತು ಭಾರತ ವಿಕಸಿತವಾಗುವತ್ತ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ. ಹಂತ ಹಂತದ ಬೆಳವಣಿಗೆ ಇದು. ಈ ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರ ಅಂದಾಗ ಅತ್ಯದ್ಭುತ. ಸೊ ಏನ್ ಹೇಳ್ತೀರಾ ಸರ್ ನಿಮ್ಮ ಜರ್ನಿ ಬಗ್ಗೆ? ಯಾವುದು ಪ್ರೇರಣೆ ಆಯಿತು? ಸೊ ನಾನು ಹುಟ್ಟಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ, ಓದು ಮುಗಿಸಿದ್ದು ಬ್ಯಾಂಗ್ಳೂರು. ಇಂಜಿನಿಯರಿಂಗ್ ಸೂರತ್ ಕಲ್ಲಲ್ಲಿ 1 ವರ್ಷ, ಆಮೇಲೆ 3 ವರ್ಷ ದಯಾನಂದ್ ಸಾಗರಲ್ಲಿ ಇಂಜಿನಿಯರಿಂಗ್ ಮುಗಿಸಿದೆ. ಸೊ ಇಂಜಿನಿಯರಿಂಗ್ ಮುಗಿಸಿದಾಗ ನಾನು ಕ್ರಿಕೆಟ್ ಆಡ್ತಾಯಿದ್ದೆ. ರಾಜ್ಯದ ಮಟ್ಟದಲ್ಲಿ ಎಲ್ಲ ಏಜ್ ಲಿಮಿಟಲ್ಲಿ ಎಲ್ಲ ಇದ್ರೆ ಅಂಡರ್ 15 ಅಂಡರ್ 19 ಆಡಿದ್ದೆ. ಸೊ ಆಗ ನಾನು ಕ್ರಿಕೆಟಲ್ಲೇ ಮುಂದುವರಿಬೇಕು ಅಂತ ಇದ್ದೆ. ಬಟ್ ವಿಧಿ ಬೇರೆ ಥರ ಇತ್ತು ಅಂತ ಕಾಣುತ್ತೆ ನನಗೆ. ಸೊ ಆಸ್ಟ್ರೇಲಿಯಾಗೆ ಹೋದೆ. ಅಲ್ಲಿ ಐ ಡಿಡ್ ಸಮ್ ಸ್ಮಾಲ್ ಕೋರ್ಸ್. ದೆನ್ ಐ ವೆಂಟ್ ಟು ಜರ್ಮನಿ. ಐ ಡಿಡ್ ಮೈ ಟೆಕ್ನಿಕಲ್ ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದೆ. ಸೊ ಜರ್ಮನಿಲಿದ್ದಾಗ ನನಗೆ ಜರ್ಮನ್ ಕಂಪ್ನೀಲಿ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡೋ ಅಂಥ ಅವಕಾಶ ಸಿಕ್ತು. when I got this opportunity to work in the defense line, so I was very thrilled. So then I thought, okay, ನಾನು ಕ್ರಿಕೆಟ್ ಆಡಿಲ್ಲ ಅಂದ್ರೂ ಅಟ್ಲೀಸ್ಟ್ ದೇಶಕ್ಕಾಗಿ ಏನೋ ಒಂದು ಸಾಧನೆ ಮಾಡೋ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಇವತ್ತಿನ LCA ಅಂದರೆ ಅವತ್ತಿನ LCA ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್, ಇವತ್ತಿನ ತೇಜಸ್ ಹಾಗೂ ALH ಹೆಲಿಕಾಪ್ಟರ್, ಇವೆರಡಕ್ಕೂ ನಾನು ಇನ್ಸೆಪ್ಷನ್ ಡೇಸಿಂದ ಹಿಡಿದು ಅದೇ R&D ಸ್ಟೇಜಿಂದ ಫೈನಲ್ ಕಂಪ್ಲೀಷನ್ ಸ್ಟೇಜ್ವರೆಗೂ ಐ ಆಮ್ ಪ್ರೌಡ್ ಟು ಸೇ ದಟ್ ಐ ವಾಸ್ ಆಲ್ಸೋ ಒನ್ ಆಫ್ ದ ಪಾರ್ಟಿ ಆ್ಯಂಡ್ ಒನ್ ಆಫ್ ದ ಇಂಜಿನಿಯರ್ಸ್ ಟು ಮೇಕ್ ದಿಸ್ ಹ್ಯಾಪನ್. ಸೊ ಐ ಆಮ್ ರಿಯಲಿ ಫೀಲಿಂಗ್ ಪ್ರೌಡ್ ಬಿಕಾಸ್ when Manohar Parrikar, ex-defense minister and now is no more with us, but one day when I met him and I told that I did this, you don't believe, ಅವರ ನನ್ನ ಇಲ್ಲಿ ತೇಜಸ್ ಫಸ್ಟ್ ರನ್ ಮಾಡಿದಾಗ ನನಗೆ ಇನ್ವಿಟೇಷನ್ ಕೊಟ್ಟು ಕರೆಸಿಕೊಂಡ್ರು. ಅಲ್ಲಿ ಅವರೆಲ್ಲ ಬೇರೆ ಎಲ್ಲ ಆಫೀಸರ್ಗೂ ಹೇಳ್ತಾಯಿದ್ರು, ಮನೋಜ್ ವಾಸ್ ಆಲ್ಸೋ ಅ ಪಾರ್ಟಿ ಟು ದಿಸ್ ಪರ್ಟಿಕ್ಯುಲರ್ ಅಚೀವ್ಮೆಂಟ್, ಸೊ ಈ ಶುಡ್ ಆಲ್ಸೋ ಬಿ ಅವಾರ್ಡೆಡ್ ಅಂತ. ಸೊ ಆವಾಗ ಅನ್ನಿಸ್ತು, ಐ ಥಿಂಕ್ ಐ ಹ್ಯಾವ್ ಡನ್ ಸಮಥಿಂಗ್ ಗ್ರೇಟ್. ಸೊ ಐ ಡೋಂಟ್ ಫೀಲ್ ಬ್ಯಾಡ್ ದಟ್ ಐ ಡಿಂಟ್ ಪರ್ಸ್ಯೂ ಮೈ ಕ್ರಿಕೆಟ್ ಕೆರಿಯರ್, ಬಟ್ ನೆವರ್ದಲೆಸ್ ದಟ್ ಪ್ಯಾಷನ್ ಇಸ್ ಸ್ಟಿಲ್ ದೇರ್. ಇವತ್ತು ಕ್ರಿಕೆಟ್ ಆಡ್ತಾ ಇದ್ದೀನಿ ಫಿಟ್ನೆಸ್ಗೋಸ್ಕರ, ನಮ್ಮ ಕಂಪನಿಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ವಿ ಸ್ಟಿಲ್ ಪ್ಲೇ ದ್ಯಾಟ್, ಬಟ್ ನೆವರ್ದಲೆಸ್ ದಟ್ ವಾಸ್ ಅ ಬಿಗ್ ಮೂಮೆಂಟ್ ಫಾರ್ ಮೀ ವೆನ್ ತೇಜಸ್ made a big name in India, and today I think Tejas is all over the world, and every small countries are looking at India for getting this small aircraft, which is an amazing aircraft. So ಈ ಡಿಫೆನ್ಸ್ ಇದರ ಲೈನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಐ ಗಾಟ್ ಆನ್ ಆಪರ್ಚುನಿಟಿ ಟು ವರ್ಕ್ ಇನ್ ಕಂಪ್ನಿ ಕಾಲ್ಡ್ ಅನ್ಸಾಲ್ಡೋ STS. ಸೊ ಆವಾಗ ನನ್ನವರು CEO ಬಂದು ಐ ಯೂಸ್ ಟು ಮೀಟ್ ಹಿಮ್ ಇನ್ ಕಾನ್ಫರೆನ್ಸಸ್ ಆ್ಯಂಡ್ ಅದರ್ ಥಿಂಗ್ಸ್. ಅವ್ರು ನನ್ನ ಕೇಳಿದ್ರು, ಮನೋಜ್, ಐ ಆಮ್ ವೆರಿ I like you, I don't know why ಅಂತಂದ್ರೆ. I told why ಅಂತಂದೆ. ಸೊ you have a lot of passion in you, ನಿಮ್ಮಲ್ಲಿ ತುಂಬ ಪ್ಯಾಷನ್ ಇದೆ. He was from Australia, he is an Australian.
So if at all you would like to change a job in any time, so you're always more welcome to join my company. I mean just casual ಆಗಿ ಹೇಳಿದ್ರು. Then I thought, okay, I was really doing well. Lights, Brown and Sharp ಅಂತ ಈ German company which was a defense thing. Then at some point of time it had too much of travel in that earlier company. So I wanted to stay in Bangalore. I mean, ಯಾರಿಗೆ ಇಷ್ಟ ಇಲ್ಲ ಬ್ಯಾಂಗ್ಳೂರಲ್ಲೇ ಇರೋದಕ್ಕೆ. I mean the weather, the people and the atmosphere, I think it's one of the best in the world to stay. So I thought if I get an opportunity to stay in Bangalore, why should not I change this opportunity? So next time our ಭೇಟಿ ಆದಾಗ I think I'm game for this new thing. Yeah, we are into railways and metro, Manoj, but when they started the Ansaldo in India, they were not much into metro. So bari railways ಅಲ್ಲಿ ಇದ್ರು. So ಅವ್ರು ಹೇಳಿದ್ರು, I know you can deliver things. I want you to win a metro for us. So railways anyhow we have already established. But so ನಾನು ಹೇಳಿದೆ, ನನಗೆ yes, I'm an engineer, but signaling telecommunication ಅಷ್ಟು ನನಗೆ ಇದಿಲ್ಲ. I know what is, but ಕಾನ್ಸೆಪ್ಟ್ ಗೊತ್ತಿದೆ. ಅವ್ರು ಹೇಳಿದ್ರು, you are an engineer, right? It is nothing, it's not a rocket science, please join ಅಂತಂದರು. So I went through some stages of interview, though I made it very clear, signaling as per se I don't know the 100%, but I can ಇದು ಅಂತ. ಅವ್ರು ಹೇಳಿದ್ರು, ನೀನು ಸಿಗ್ನಲಿಂಗ್ ಗೊತ್ತಿಲ್ಲ, ಬಟ್ ನೀನು ನನ್ನ ಕಂಪ್ನಿಗೆ ಬೇಕು ಅಂತಂದರು. So that's how my journey started in Ansaldo STS, and now it is Hitachi Rail. So Hitachi Rail, as you know, it's a big conglomerate in the global market. We are the market leaders in Indian Railways for electronic interlocking of 3,000 odd stations, which is automated in India. We have completed 1,500 stations. So when I say automated 1,500 stations, Hitachi has done the automation at stations. Where you'll see in the olden days, you would see the push-pull thing. Correct. And the station master used to run to the track, to flag ಎಲ್ಲ ಮಾಡೋದು ಅದು. ಸೊ ಅದೆಲ್ಲ ಅವಾಯ್ಡ್ ಆಗಿದೆ. ಇವಾಗ ಈ ಸಿಟ್ಸ್ ಇನ್ ಎ ಕನ್ಫೈನ್ಡ್ ರೂಮ್, AC ರೂಮಲ್ಲಿ ಕೂತ್ಕೊಂಡು ಒಂದು TV ನೋಡಿಕೊಂಡು ಇಲ್ಲಿ ಜಸ್ಟ್ ರೂಟ್ ಸೆಟ್ ಮಾಡ್ತಾರೆ. ಒಳಗೆ ಬರೋ ಟ್ರೈನ್ನ, ಹೋಗೋ ಟ್ರೈನ್ನ, ಇಲ್ಲಿ ಜಸ್ಟ್ ಸೆಟ್ ದ ರೂಟ್ ಆ್ಯಂಡ್ ಮೇಕ್ ಶ್ಯೂರ್ ದ್ಯಾಟ್ ದೇರ್ ಇಸ್ ನೋ disturbance in the thing, smooth. So passenger also feel very comfortable, because now there are more trains which comes into the station and passes the station. Time taken will be very less. Otherwise you had to wait ಒಂದು ಸ್ಟೇಷನಲ್ಲಿ ಒಂದು ಟ್ರೈನ್ ಇದ್ದರೆ ಆ ಟ್ರ್ಯಾಕಿಗೆ ಬರಬೇಕಂದ್ರೆ ಆ ಟ್ರೈನ್ ಅಲ್ಲೇ ಕಾಯ್ಕೊಂಡಿರ್ಬೇಕಾಯ್ತು. ಸ್ಟೇಷನ್ ಮಾಸ್ಟರ್ ಓಡೋಗಿ ಅಲ್ಲಿ ತಳ್ಳಬೇಕಾಗಿತ್ತು. ಸೊ ಅದೆಲ್ಲ ಅವಾಯ್ಡ್ ಆಗಿ ಇವಾಗ across many stations in India we have converted this into electronic interlocking. So idರಲ್ಲಿ I would like to emphasize one thing is Kharagpur and Juhi. So these are the two biggest stations in India, and I can say it is the biggest stations even in Asia. So ಈ ಎರಡು ಸ್ಟೇಷನ್ ಫುಲ್ ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ನಾವೇ ಮಾಡಿದ್ದು. ಖರಗ್ಪುರ್ ಏನಕ್ಕೆ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ, ಖರಗ್ಪುರ್ ಅಂದ ತಕ್ಷಣ ಎಷ್ಟೋ ಜನಕ್ಕೆ ಸೌತಲ್ಲಿ ಗೊತ್ತಿರೋದಿಲ್ಲ. ಬಟ್ ವೆನ್ ಐ ಸೇ ದಟ್ ಧೋನಿ ವರ್ಕ್ಡ್, ನಮ್ಮ ಎಕ್ಸ್ ಕ್ರಿಕೆಟರ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅವರು ಆ ಸ್ಟೇಷನಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ವರ್ಕ್ ಮಾಡ್ತಾಯಿದ್ರು. ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಷನ್ಸ್ ಆ್ಯಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಏಷ್ಯಾ. At the station master, by just clicking a mouse, he can run 800 trains in a day. 800 trains will come into the station and go out of the station. So that is the technology which we have done. And when I say technology, it is not just a normal technology, it is of a high standard travel. ಇಷ್ಟು ತನಕ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಆ ಮೈನ್ಯೂಟ್ ವಿಚಾರವನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ. ನೋಡಿ, ಇಂಡಿಯಾದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅಂದಾಗ ತೇಜಸ್ ನಮ್ಮ ಕಣ್ಮುಂದೆ ಬರುತ್ತೆ, ಮೆಟ್ರೋ ಅಂದಾಗ ಡೆಫಿನೆಟ್ಲಿ ಬರುತ್ತೆ. ಆ ಎರಡೂ ಪ್ರಾಜೆಕ್ಟ್ಗಳಲ್ಲಿ ನೀವು ಇರ್ತೀರಾ, ಇಷ್ಟು ವರ್ಷ ಸೇವೆ ಸಲ್ಲಿಸ್ತೀರಾ ಅಂದಾಗ ಈ ಕ್ಷಣಕ್ಕೆ ಏನು ಅನ್ನಿಸ್ತಾ ಇದೆ ನಿಮಗೆ? I'm really proud. I mean, I'm really proud that I have done my individual ಆಗಿ ನಾನು ಹೇಳ್ಕೋಬಲ್ಲೆ, and ನನ್ನ ಟೀಮ್. Without my team I couldn't have achieved all this. But we are very proud to say that we have done one of the best projects in India. One is Jammu Kashmir ali. There was never a electric train which was running, and our terrain ali, our state ali, you know, because of the terrorism and other things which is going on, nobody was willing to work. So that's such a, see, that's where I added value to my organization. Being a sports person, I always wanted to take some challenge and some risk.
So when Jammu Kashmir opportunity also came, there were a lot of people saying, will it be the right choice for us to go on that? I told, I mean, we are working in India. What's there? I mean, it's our own country. Why should we be bothered? We took it up as a challenge. We completed that project within the timeline. Oh, and 15 days back, Honorable Prime Minister of India inaugurated this line, 250 kilometers from Baramulla to Jammu, electric line with 24 stations, fully electronic interlocked by Hitachi Rail. So Prime Ministers were very happy for this, and we as Hitachi and we as Indians, we were even more happy for giving something back to the nation. And if we have given something back to Jammu and Kashmir is something big which I felt. Engineers ge and ನಿಮ್ಮಂತ ಐಡಿಯಾಸ್ ಇಷ್ಟೊಂದು ಇರುತ್ತಲ್ಲ ಅವರಿಗೆ ರೆಸ್ಪಾನ್ಸ್ ಅನ್ನೋದು ಪ್ರಾಪರ್ ಆಗಿ ಸಿಕ್ಕಿದ್ರೆ ಇಟ್ ಈಸ್ ಆಸಮ್. ಸೊ ಏನಾಗುತ್ತೆ, ನಿಮಗೆ ಒಂದು ಗೌರ್ಮೆಂಟ್ ಕಡೆಯಿಂದನೂ ಪ್ರಾಪರ್ ರೆಸ್ಪಾನ್ಸ್ ಸಪೋರ್ಟು ಬೇಕು, ನಿಮ್ಮ ಟೀಮ್ ಸಪೋರ್ಟು ಬೇಕು. ಸೇಮ್ ಟೈಮ್ ಈಗ ಆ ಪರ್ಟಿಕ್ಯುಲರ್ ಪ್ಲೇಸ್, ಈಗ ಜಮ್ಮು ತೊಗೊಂಡ್ರು, ಈ ಕಡೆ ನಾವು ಸೌತ್ ಇಂಡಿಯಾ ತೊಗೊಂಡ್ರು, ಅಥವಾ ಎನಿ ಪ್ಲೇಸ್ ತೊಗೊಂಡ್ರು ಆ ಸ್ಥಳೀಯವಾಗಿ ಜನರ ಸಪೋರ್ಟ್ ಬೇಕಾಗುತ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾವ ಥರ ಇರುತ್ತೆ ಆ ಮೂಮೆಂಟ್ ಎಲ್ಲ ಅಂತ? ಎನಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಆಫ್ ಲೇಟ್, ಅಟ್ಲೀಸ್ಟ್ ನಾನು ಈ ಕಂಪ್ನಿಲಿ ಒಂದು 13+ ಇಯರ್ಸ್ ನೋಡ್ತಾ ಇದ್ದೀನಿ. People are very happy to get any new technology to that particular state or that particular city or even area, if I have to mention, because stations comes in some areas and other things. They are very happy something new is happening. And today government is also supporting in a big way. I think there is a huge opportunity. It is not only for Hitachi, even for my competitors. Huge opportunities there. I think India is at the growth trajectory for the next 10-15 years. You will see each and every small cities. When I say cities, it's not the Bangalore, Chennai, Delhi, Kolkata. The tier 2 cities like Surat, Nagpur or Bhopal. Tier 3 cities like Varanasi, Lucknow, even they are looking at having a metro. So I think by 2030 or 2050, India will be boomed with a lot of metros where it makes people's life much more easier. And when I say metro, it is more of a sustainable this thing. We don't use more of carbon. Hitachi by itself also has promised in Glasgow and in Davos recently by 2030 we would like to be carbon free across our value chain. So we are towards that, and we are trying this in other countries. Probably India we would like to go for this carbon free by 2050 and across our own Hitachi whatever we do, be it Hitachi Rail, Hitachi Energy, Hitachi Vantara. Hitachi has 28 group companies in India. So Hitachi Rail is one company in that. Super. ಸರ್, ಈಗ ನೀವು ಜಮ್ಮು ಕಾಶ್ಮೀರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಅಲ್ಲಿ ಟನಲ್ ಕಾನ್ಸೆಪ್ಟ್ ಅದು ಹೇಗೆ ಸರ್ ಅಪ್ರೋಚ್? See, that was one of the difficult and deadliest this thing to work, because when I used to go on site visits, ನನಗೆ ಟನಲ್ ಒಳಗಡೆ ಕರ್ಕೊಂಡು ಹೋಗೋರು. ಟನಲಲ್ಲಿ ಒಳಗಡೆ ಕರ್ಕೊಂಡು ಹೋಗುವಾಗ ಈ ಆಫೀಸರ್ಸ್ ಜಸ್ಟ್ ಟು ಮೇಕ್ ಶ್ಯೂರ್, मनोज जी आपको मालूम है इधर ही लास्ट 10 days बैक टेररिस्ट ये हुआ था वो हुआ था ಅಂತ ಅವರು ಅಲ್ಲೆಲ್ಲ ಲೋಕಲ್ ಅವ್ರು ಸುಮ್ಮನೆ ಒಂದು ಇದರಲ್ಲಿ ಈ ಥರ ಇದರಲ್ಲಿ ನಿಮ್ಮ ಹುಡುಗರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಭಯ ಆಗೋದು. ಟನಲಲ್ಲಿ 1 kilometer ಹೋಗ್ಬಿಟ್ಟಿದ್ದೀನಿ, ಆ ಕಡೆಯಿಂದ ಯಾರನ್ನ ಬಂದರೆ ಹೇಗಪ್ಪ ಅಂತ. ಬಟ್ ವಿ ಬ್ರೇವ್ಡ್ ಆಲ್ ದ ಆಡ್ಸ್, ವಿ ಕಂಪ್ಲೀಟೆಡ್. There are many tunnels, I think roughly about 90 kilometers of tunnels. ಒಳಗಡೆನೂ ನಾವು ಕೆಲಸ ಮಾಡಿದ್ದೀವಿ. We have made this 258 kilometers a seamless travel from Baramulla to Jammu with an electric train. It's an amazing. ಸರ್, ಅಲ್ಲಿ ಇದು ಭೂ ಪ್ರದೇಶ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವೇನೇ ಪ್ರಾಜೆಕ್ಟ್ ಮಾಡ್ತಿದ್ರು ಅಫ್ಕೋರ್ಸ್ ಒಂದು ಒಳ್ಳೆ ಮೋಟೋ ಇರುತ್ತೆ, ಸರ್ವಿಸ್ ಅನ್ನೋ ಥೀಮ್ ಇರುತ್ತೆ, ಬಟ್ ಒಂದಷ್ಟು ಕಮೆಂಟ್ಸ್ ಬರ್ತಿರುತ್ತೆ. ಆ ಜಾಗದಲ್ಲಿ ಈ ಪ್ರಾಜೆಕ್ಟ್ ಬೇಕಿತ್ತಾ, ಅಲ್ಲಿದು ಭೂಮಿದು ಏನಿದೆ ಅದರದ್ದು ವಿಚಾರ ತಿಳ್ಕೊಬೇಕು, ಇದು ಹೈ ರಿಸ್ಕು, ಎಷ್ಟೊಂದು ಡಿಸಾಸ್ಟರ್ ಆಗಿದೆ, ಈ ಥರದ್ದೆಲ್ಲ ಟಾಕ್ಸ್ ಅಂದಾಗ ಸೊ ಹೋಮ್ವರ್ಕ್ ಹೆಂಗಿರುತ್ತೆ ನಿಮ್ಮದು ಅಂತ? ಬೇಸಿಕಲಿ ವಿ ಆರ್ ಮೋರ್ ಇನ್ವಾಲ್ವ್ಡ್ ಇನ್ ದ ಟೆಕ್ನಾಲಜಿ ಸೈಡ್. ಸೊ ನಮ್ದು ಏನು ಕೆಲಸ ಯಾವಾಗ ಅಂದರೆ ಸಿವಿಲ್ ವರ್ಕ್ ಎಲ್ಲ ಆಗಿ ಟನಲ್ ಕೆಲಸ ಎಲ್ಲ ಆದಮೇಲೆ ಟ್ರ್ಯಾಕ್ ಎಲ್ಲ ಲೇ ಮಾಡಿದಾಗ ವಿ ಸ್ಟಾರ್ಟ್ ವರ್ಕಿಂಗ್. ಬಟ್ ನೆವರ್ದಲೆಸ್ ಫಾರ್ ಎನಿ ಆ್ಯಕ್ಟಿವಿಟಿ ಆರ್ ಎನಿ ಟನಲ್ ದೇ ಡು, ದೇರ್ ಇಸ್ ಅ ಲಾಟ್ ಆಫ್ ಇಂಜಿನಿಯರಿಂಗ್ ಅರೌಂಡ್ ಇಟ್. ದೇ ಡೂ ಲಾಟ್ ಆಫ್ ದಿಸ್ ಥಿಂಗ್.
yes, sometimes it happens. I mean, you can't beat the nature. Nature against ಯಾರು ಇದು ಮಾಡೋಕ್ಕಾಗಲ್ಲ. Though they study, they do everything, they take precautions, ಎಲ್ಲ ಮಾಡಿದ್ರು sometimes it goes wrong. So we can't help it. We have to live with it, and if you have to really grow well, we have to face all this. ಸರ್, ವಿಷನ್ ಮತ್ತೆ ಡ್ರೀಮ್ ಯಾವಾಗಲೂ ಕನೆಕ್ಟ್ ಆಗಿರುತ್ತಾ ಅಂತ? ಯಾಕಂದ್ರೆ ಇದೊಂದು ಪ್ರಾಜೆಕ್ಟ್ ಹಾಕೋಬೇಕು ಅಂತ ಹೇಳಿದ್ರೆ, ಅದು ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಕನೆಕ್ಟ್ ವಿತ್ ದ ಪ್ರಾಜೆಕ್ಟ್. ಸೊ ನಿಮ್ಗೆ ಸ್ಟಾರ್ಟಿಂಗ್ಗೆ ಒಂದು ಐಡಿಯಾ ಇರುತ್ತಾ ಹೇಗೆ ಅಂತ? Vision and mission ಅನ್ನುವಾಗ I'll just give one example. Kolkata Metro. Kolkata Metro was awarded to us in 2010. So 2010 ಆದಾಗ it was a old technology called distance to go, DTG technology ಅಂತ metro. So over a period of time, because of government change, ಅಲ್ಲಿ ಕೋಲ್ಕತ್ತಾ ಡೆಮೋಗ್ರಾಫಿಕ್ ಚೇಂಜಸ್ ಅಲ್ಲಿ ಏನಾಯಿತು, 2010ವರೆಗೂ ಐ ಮೀನ್ಸ್ 2010ಇಂದ 2017ವರೆಗೂ ಏನು ಕೆಲಸನೇ ಆಗಲಿಲ್ಲ. 2017ಗೆ ದ ಹೋಲ್ ವರ್ಲ್ಡ್ ಸ್ಟಾರ್ಟೆಡ್ ಮೂವಿಂಗ್ ಟು CBTC, ಕಂಪ್ಯೂಟರ್ ಬೇಸ್ಡ್ ಟ್ರೈನ್ ಕಂಟ್ರೋಲ್ ಸಿಸ್ಟಮ್ ಅಂತ, CBTC ಟೆಕ್ನಾಲಜಿ. ಸೊ ವೆನ್ 2017ನಲ್ಲಿ ಕೆಲಸ ಶುರು ಮಾಡು ಅಂದಾಗ ವಿ ಟೋಲ್ಡ್, ಐ ಮೀನ್ ನೀವು ತಿರ್ಗಾ ಈ ಹಳೆಯ ಟೆಕ್ನಾಲಜಿಗೆ ಹೋಗಬೇಕಾ? So we tried to convince the client, we tried to convince the metro authority, and we told, okay, we will give you CBTC technology at the same price what we had won in 2010. So when you say about vision and mission, see, we didn't leave our vision of completing this project. Super. Our mission was to complete this project and come out. We could have walked out. 2010 award ಮಾಡಿದಾಗ 2017 when they wanted to really, we could have told, no, we are not interested anymore, we just want to walk out. Now we didn't do that. It was not only the Hitachi brand image or anything as such, but we also felt that an infrastructure project which we have taken up for the growth of the nation, we should not leave it in the midway. ನಮಗೆ ಲಾಸ್ ಆಯಿತು, ತುಂಬಾ ಲಾಸ್ ಆಯಿತು, but we didn't deter to it. Though it was a loss, we thought this is one loss, somewhere we would like to cover it up, but will not let the country down, will not let the client down, will not let the state down. So we completed that project. Last 2 days back I was there in Kolkata, first underwater metro in India. Super. Global alide, but India li it is a first. Honorable Prime Minister, 100 feet down is the station. Honorable Prime Minister bandru, inaugurate madru. It was, I think, a nostalgic moment for each and every person who had involved in this project. And for us, it was even more nostalgic, and for me and my team, because from 2010, we waited, we had patience, we completed this project, and we are now happy that our metro is running. Sir, ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ಪ್ರೇರಣೆ ಏನು ಅಂತ ನೋಡಬೇಕಾಗುತ್ತೆ. ಅಂದರೆ ನಿಮ್ಮ ತಂದೆಯವರ ಪ್ರೇರಣೆನ, ಅವರು ವರ್ಕೋಹಾಲಿಕ್ ನೇಚರ್ ನೋಡಿನ, ನಿಮ್ಮ ಕುಟುಂಬದ ಬಗ್ಗೆ ತಿಳಿಸ್ಕೊಡ್ಬೋದಾ? So my dad was a workaholic, no doubt. He was a workaholic, and initially probably little bit of passion was to really do work. My father always used to say, ಏನೇ ಮಾಡು ಶಿಸ್ತಿನಿಂದ ಮಾಡು, ನೀನು ಹೃದಯದಿಂದ ಮಾಡು, ಮನಸ್ಸಿಂದ ಮಾಡಬೇಡ ಅನ್ನೋರು. ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ, ಹೃದಯ ಚೇಂಜ್ ಆಗೋದಿಲ್ಲ. ಸೊ ಆ ಥರ ಹೇಳೋರು. ಪ್ಲಸ್ ಐ ಥಿಂಕ್ ವಿತ್ ಅನ್ ಅರ್ಲಿ ಏಜಲ್ಲಿ ಸ್ಪೋರ್ಟ್ಸ್ ಆಡೋದ್ರಿಂದ ಥಿಂಕ್ ಲಾಟ್ ಆಫ್ ಥಿಂಗ್ಸ್ ಚೇಂಜ್ಡ್. I think sports is very necessary for every individual. ಆಟ, ಊಟ, ಪಾಠ. ಸೊ ಇವು ಮೂರು ಇದ್ದರೆ ಅವನು ಒಳ್ಳೆ ಮನುಷ್ಯ ಆಗೇ ಆಗ್ತಾನೆ. ಸೊ ಇದು ನಮ್ಮ ಫಾದರ್ ಇನ್ ಲಾ ಅವರು ನನಗೆ ಮದುವೆ ಆದಮೇಲೆ ಅವ್ರು ಹೇಳೋರು ಯಾವಾಗಲೂ, ಆಟ, ಊಟ, ಪಾಠ, ಇದು ಮೂರನ್ನ ಯು ಆಲ್ವೇಸ್ ಹ್ಯಾವ್ ಟು ಕೀಪ್ ಇಟ್ ಅಪ್, ಬಿಕಾಸ್ ಇದು ಮೂರು ಆದರೆ ಆಟೋಮೆಟಿಕ್ಕಾಗಿ ಅವನ ಮನುಷ್ಯ ದೊಡ್ಡವನಾಗೆ ಆಗುತ್ತೆ. ವೆರಿ ನೈಸ್. ಈಗ ಮನೆಯವ್ರ ಸಪೋರ್ಟ್ ಹೇಳಬೇಕು. ಈಗ ವೈಫ್ ಅಂದಾಗ ಅವರಿಗೆ ಮಿನಿಮಮ್ ಟೈಮ್ ಅಂತೂ ಕೊಡಬೇಕಾಗುತ್ತೆ. ಸೊ ಫ್ಯಾಮಿಲಿ ಟೈಮ್. ಸೊ ನಾನು ಯೂಶಲಿ ವಿತ್ ದಿಸ್ ವರ್ಕ್, ಬೋತ್ ವೆನ್ ಐ ವಾಸ್ ವರ್ಕಿಂಗ್ ವಿತ್ ಬ್ರೌನ್ ಆ್ಯಂಡ್ ಶಾರ್ಪ್ ಆ್ಯಂಡ್ ವಿತ್ ಹಿಟಾಚಿ, ಇನಿಷಿಯಲಿ ಐ ಥಾಟ್ ಬ್ರೌನ್ ಆ್ಯಂಡ್ ಶಾರ್ಪ್ ಇಂದ ಬಿಟ್ಟು ಹಿಟಾಚಿ ಸೇರಿದಾಗ ಸ್ವಲ್ಪ ಟ್ರಾವೆಲ್ ಕಮ್ಮಿ ಮಾಡಬೇಕು ಅನಿಸ್ತು, ಬಟ್ ದಟ್ ಡಿಂಟ್ ಹ್ಯಾಪನ್. I started growing in the organization. Today I am a country head. So I started as a techno-commercial engineer, then graduated to vice president, and now I am a country head. But my travels have not come down. But
I'm thankful to my wife and my daughter and son who have bared with me for all these travels and other things. But nevertheless, I used to make myself available for them over the weekend. So ille America godrunu I used to come back to stay with them on a weekend. So to a large extent, I feel I have done justice, and I've been with them. I've been with my kids for whenever they need. Today my daughter completed her master's in London School of Economics. She's in London. So my son is in 11th. So probably I think I have done justice so that they're also doing well. And the biggest support is my wife. So she has made sure that my growth or my passion doesn't dry down with all these things which is going around, and has kept my family together. And I think she has been the lead in all whatever the family has to take, though I have not been a party in the family part, because half this thing is to my company, half is to my family. But my wife, though she's a graduate, she sacrificed everything and she took care of the family. ಸೊ ಈಗ ಕ್ರಿಕೆಟ್ ಅಂದಾಗ ನಿಮ್ದೊಂದು ಕನಸಾಗಿತ್ತು, ಇವತ್ತು ಬದಲಾಗಿದೆ, ಇವತ್ತು ನಿಮ್ಮ ಜೀವನ ಶೈಲಿ ಬದಲಾಗಿದೆ, ರೆಸ್ಪಾನ್ಸಿಬಿಲಿಟೀಸ್ ಬದಲಾಗಿದೆ. ಕ್ರಿಕೆಟ್ನ ಇನ್ನೂ ಹೇಗೆ ಉಳಿಸ್ಕೊಂಡಿದ್ದೀರಾ? ಸೊ ಯಾವುದೇ ಕಂಪ್ನಿಗೆ ಹೋದ್ರಿಗೂ ನಾನು ಒಂದು ಕ್ರಿಕೆಟ್ ಟೀಮ್ ಫಾರ್ಮ್ ಮಾಡ್ತಾ ಇದ್ದೆ. ಸೊ ಎವ್ರಿ ಇಯರ್ ವಿ ಪ್ಲೇ ದಿಸ್ ಟೂರ್ನಮೆಂಟ್ಸ್, ಇಂಟ್ರಾ ಕಂಪ್ನಿ ಟೂರ್ನಮೆಂಟ್ಸ್. ಸೊ ಯಾವಾಗ ಫ್ರೆಂಡ್ಸ್ ಎಲ್ಲ ಕರೆದಾಗ ವಿ ಜಸ್ಟ್ ಗೋ ಪ್ಲೇ. Today, in fact, in my company is playing a cricket match with one of the corporate tournaments. So I told you guys go ahead this time. Excuse me, because last 15 days I travel ಮಾಡ್ಕೊಂಡೆ ಇದ್ದೆ. So I told I'm not so fit now to play today. So I have, at least to keep myself fit, I'm still continuing that passion. I meet a lot of my ex-cricketers. Whenever I meet them, we go back to the memories. We talk about cricket. So I also am a member of Karnataka State Cricket Association. So often I go there. So whenever I meet that memories and that passion, that this thing will come back to me. I think that is again a driving force to do much better in my work also. ಸರ್, ಇವತ್ತು ಭಾರತ ಅಂದಾಗ ಯೂತ್ಸ್ ಜಾಸ್ತಿ, ಯುವ ಸಮೂಹ ಜಾಸ್ತಿ ಇದೆ. ಬಟ್ ಕೆಲವರು ಏನು ಅಂದರೆ ಒಂದು ಗುರಿ ಇಟ್ಕೊಂಡಿರ್ತಾರೆ, ಅದೇನಾದ್ರು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಅಂತ ಹೇಳಿದ್ರೆ ಆ ಗುರಿನೇ ಮರೆತು ಬಿಡ್ತಾರೆ. ಬಟ್ ಅದನ್ನು ನಿರಂತರವಾಗಿ ಹಿಂಬಾಲಿಸ್ತಾ ಇರಬೇಕು, ಅವಾಗ ನಾವು ಅದನ್ನು ರೀಚ್ ಆಗಕ್ಕೆ ಸಾಧ್ಯ. ಸೊ ನಿಮ್ಮ ಸಂದೇಶ ಏನು ಹೇಳಕ್ಕೆ ಬಯಸ್ತೀರಾ ಯೂತ್ಸಿಗೆ? So to the youngsters, patience is the key. You have to be patient. And second thing is work hard. Work, again, I'll take back the verses, work from your heart. If you want to work on something, put all your effort over there. Results is always there, I'm pretty sure. Yes, once, twice you fail. Failure is something which will lead you to success. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಜರ್ನಿ ಹೇಗಿತ್ತು, ಏನು ಸವಾಲುಗಳಿತ್ತು, ಅದನ್ನೆಲ್ಲ ಎಷ್ಟು ಪೇಷನ್ಸಿಂದ ನೀವು ನಿಭಾಯಿಸಿದ್ರಿ ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. Thank you very much. Thank you to Zee TV. Thank you personally to you who made me comfortable to talk to. Thank you. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಟಾಚಿ ರೈಲ್ ಇಂಡಿಯಾ ಹೋಲ್ ಟೈಮ್ ಡೈರೆಕ್ಟರ್, ಕಂಟ್ರಿ ಹೆಡ್ ಆಗಿರುವಂತಹ ಡಾಕ್ಟರ್ ಮನೋಜ್ ಕುಮಾರ್ ಅವರು ತಮ್ಮ ಅನುಭವವನ್ನು, ತಮಗೆ ಎದುರಾದಂತಹ ಕಷ್ಟಗಳನ್ನು, ಸವಾಲುಗಳನ್ನು ಬಹಳ ತಾಳ್ಮೆಯಿಂದ ನಿಭಾಯಿಸಿ ದೇಶಕ್ಕೆ ಅತ್ಯುತ್ತಮವಾದಂತಹ ಕೊಡುಗೆಯನ್ನು ಹೇಗೆ ಕೊಡಬಹುದು ಅಂತ ತಿಳಿಸಿದ್ದಾರೆ. ಅವರ ಮುಂದಿನ ಜರ್ನಿ, ಮುಂದಿನ ಕನಸುಗಳು ಸಾಕಾರಗೊಳ್ಳಿ ಅನ್ನುವಂಥ ಸದಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಮೊದಲನೇದಾಗಿ ಝೀ ನ್ಯೂಸ್ಗೆ ತುಂಬ ವಂದನೆಗಳು. ಈ ಥರ ಅಚೀವ್ಮೆಂಟ್ ಮಾಡಿದವ್ರನ್ನ ಗುರುತಿಸಿ ಪ್ರೋತ್ಸಾಹಿಸೋದ್ರಿಂದ ತುಂಬ ಜನಕ್ಕೆ ಒಂಥರ ಇದು ಪ್ರೇರಣೆ, ಮುಂದಕ್ಕೆ ಇನ್ನೂ ಜಾಸ್ತಿ ಮಾಡಬೇಕು ಅನ್ನುತ್ತ ಅನಿಸುತ್ತೆ. ಇನ್ನು ಬೇರೆಯವ್ರನ್ನೂ ಎಷ್ಟೋ ಜನ ಇಲ್ಲಿ ಬಂದಿದ್ದಾರೆ, ಎಷ್ಟೊಂದು ಜನ ಸಾಧಕರಿದ್ದಾರೆ, ಅವ್ರನ್ನೆಲ್ಲ ನೋಡಿದ್ರೆ ಒಂಥರ ಹೆಮ್ಮೆ ಆಗುತ್ತೆ.